ನಾನು ಶ್ವೇತಾ. ಇವತ್ತಿನ ರೆಸಿಪಿ ವೈಟ್ ಪಲಾವ್. ಹೆಚ್ಚು ಮಸಾಲೆ ಪದಾರ್ಥಗಳಿಲ್ಲದೆ ಸಿಂಪಲ್ಲಾಗಿ ಅಷ್ಟೇ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಬೋದು. ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಲೋಟ ಅಕ್ಕಿನ ತೊಗೊಂಡು 10 ನಿಮಿಷ ಮುಂಚೆನೇ ಚೆನ್ನಾಗಿ ವಾಶ್ ಮಾಡಿ ನೆನೆಯೋಕೆ ಇಡ್ತಾ ಇದ್ದೀನಿ. ನಾನು ಬಾಸ್ಮತಿ ಅಕ್ಕಿನ ತೊಗೊತಾ ಇದ್ದೀನಿ. ನೀವು ಯಾವ ಅಕ್ಕಿ ಆದರೂ ತೊಗೊಬೋದು. ನಿಮ್ಮ ಮನೆಗೆ ಏನು ಅವೈಲೇಬಲ್ ಇದೆ ಅದನ್ನು ತೊಗೋಬೋದು. ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನ್ ಸೋಂಪು, 2 ಚಕ್ಕೆ, 2 ಲವಂಗ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೇಥಿ ಮತ್ತು 2 ಏಲಕ್ಕಿ, ಸ್ಟಾರ್ ಹೂವು ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಹಸಿರುಮೆಣ್ಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ, ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಈಗ ಇದಕ್ಕೆ ನಾನು ಯೂಸ್ ಮಾಡೋದು ಅಂತಂದರೆ ತೆಂಗಿನ ಹಾಲು ಯೂಸ್ ಮಾಡ್ತಾಯಿದ್ದೀವಿ ವೈಟ್ ಪಲಾವ್ಗೆ. ಅದಕ್ಕೆ ತೆಂಗಿನಕಾಯಿನ ಒಂದು ಅರ್ಧ ಹೋಳು ತೊಗೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಹಾಲನ್ನ ತೆಗೆದಿಟ್ಕೊತಾ ಇದ್ದೀನಿ ನಾನಲ್ಲಿ. ಅದಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಪೇಸ್ಟ್ ಅಲ್ಲ, ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾ ಇರೋದು, ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ 1 ಟೊಮೊಟೊನ ಹಚ್ಚಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಏನು ಕಾಯಿ ಹಾಲನ್ನ, ನಾನು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನು 1.5 ಲೋಟ ಹಾಕ್ತಾಯಿದ್ದೀನಿ. ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ 1/4 ಲೋಟ, ಬಾಸುಮತಿ ಅಕ್ಕಿಗೆ 1/4 ಲೋಟ ಆದರೆ ಸಾಕು. ಅದಾದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಏನು ನೆನೆಯಾಕಿ ಇಟ್ಕೊಂಡಿದ್ದೆ ಅಕ್ಕಿನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ವಿಷಲ್ನ ಕೂಗಿಸ್ಕೊಳ್ಳೋಣ. 2 ವಿಷಲ್ ಆದಮೇಲೆ ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ವೈಟ್ ಪಲಾವು ಅಷ್ಟೇ ಟೇಸ್ಟಿ. ಯಾವುದೇ ಥರ ಮಸಾಲೆ ಇಲ್ಲದೇ ನೋಡಿ, ಯಾವುದೇ ಥರ ಕಾಯಿ ಹಾಲು ಒಂದಷ್ಟೇ, ನಾನು ತೆಂಗಿನ ತುರಿದು ಕಾಯಿ ಹಾಲು ಮಾತ್ರ ಅಷ್ಟೇ ರುಬ್ಬಿ ಹಾಕ್ಕೊಂಡೋದು. ಅದು ಬಿಟ್ಟರೆ ಏನು ಯೂಸ್ ಮಾಡಿಲ್ಲ. ಎಷ್ಟು ಸೂಪರಾಗಿ ಬಂದಿತ್ತು ಅಂದರೆ ಅಷ್ಟೇ ಟೇಸ್ಟಿಯಾಗಿದೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.